ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ಫಾರ್ಮೇಷನ್ ಅಂದ್ಕೋಬೋದು. ಏನಂದರೆ ಒಂದು ಗೌರ್ಮೆಂಟ್ ಶಾಲೆ ಬಗ್ಗೆ ಇವತ್ತು ಹೆಮ್ಮೆಯಿಂದ ಹೇಳ್ಕೊಬೋದು. ನಾನು ನೆಲಮಂಗಲ ವಾಜರಳ್ಳಿಲಿ ನಾವಿರೋದು. ವಾಜರಳ್ಳಿಯಲ್ಲಿ ಇರೋವಂಥ ಒಂದು ಗೌರ್ಮೆಂಟ್ ಶಾಲೆ ಬಗ್ಗೆ ಇವತ್ತು ವಿಡಿಯೋನ ನಿಮಗೆ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಆ ಶಾಲೆ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ನನ್ನ ಮಗಳು ಸಹ ಅದೇ ಶಾಲೆಯಲ್ಲಿ ಓದಿರೋದು. 1 to 7th ಅಲ್ಲಿ ಶಾಲೆಯಲ್ಲಿ ಕ್ಲಾಸಸ್ ನಡೆಯುತ್ತೆ. ಈಗ LKG UKG ಇಂಗ್ಲೀಷ್ ಮೀಡಿಯಮ್ ಇದೆ. ನಾನು ಹೇಳೋದ್ಕಿಂತ ಆ ವಿಡಿಯೋನ ನೀವು ನೋಡಿ, ಅದ್ರ ಬಗ್ಗೆ ಒಂದಷ್ಟು ವಿಡಿಯೋನ ಕಲೆಕ್ಟ್ ಮಾಡಿದ್ದೀನಿ. ಹೇಗಿದೆ ಅಂತ ನೋಡೋಣ ಬನ್ನಿ. ಊರಿಗೊಂದು ಸರ್ಕಾರಿ ಶಾಲೆ ಇದ್ರೆ ಆ ಊರು ಸದಾ ನಳನಳಿಸ್ತಾ ಇರತ್ತೆ. ಮಕ್ಕಳ ಆಟ ಪಾಠದ ಜೊತೆಗೆ ಊರಿನ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈ ಶಾಲೆಯೇ ಮೂಲವಾಗಿರುತ್ತೆ. ಹೀಗೆ ಸದಾ ಚಟುವಟಿಕೆಯಿಂದ ಕೂಡಿರುವ ಶಾಲೆ ಅಂದ್ರೆ ಅದು ವಾಜರಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ ಸದಾ ಒಂದಿಲ್ಲೊಂದು ಚಟುವಟಿಕೆ ನಡೆಯುತ್ತಾ ಮಕ್ಕಳ ಸೃಜನಾತ್ಮಕ ಬೆಳವಣಿಗೆಗೆ ಪೂರಕವಾದ ವಾತಾವರಣ ನಿರ್ಮಿಸಿದೆ. ನನ್ನ ಹೆಸರು ಮಂಜುಳಾ ಅಂತ ಅಂದ್ಬಿಟ್ಟು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಜರಳ್ಳಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆ ಬಗ್ಗೆ ನನಗೆ ಹೆಮ್ಮೆ ಇದೆ. ಕಾರಣ ನಮ್ಮ ಸುತ್ತಮುತ್ತಲೂ ಖಾಸಗಿ ಶಾಲೆಗಳು ಇದ್ದರೂ ಸಹ ನಮ್ಮ ಶಾಲೆಯಲ್ಲಿ 300 ಮಕ್ಕಳು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಯಾಕೆ ಖುಷಿ ಆಗುತ್ತೆ ಅಂತಂದರೆ, ಖಾಸಗಿ ಶಾಲೆಗಳತ್ತ ಪೋಷಕರ ಒಲವು ಇದ್ದರೂ ಸಹ ನಮ್ಮ ಶಾಲೆಯಲ್ಲಿ ಖಾಸಗಿ ಶಾಲೆಯಿಂದ ಬಂದು ಮಕ್ಕಳನ್ನು ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ. ಕಾರಣ ನಮ್ಮ ಶಾಲೆ ಯಾವುದಕ್ಕೂ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ಅನ್ನುವಂತಹ ಒಂದು ಭಾವನೆ ಪೋಷಕರಲ್ಲಿ ಮೂಡ್ತಾ ಇದೆ. ವಾಜರಹಳ್ಳಿಯ ಸರ್ಕಾರಿ ಶಾಲೆ ಗಮನ ಸೆಳೆಯೋದೆ ಇಲ್ಲಿರುವ ಸುಂದರ ಮರ ಗಿಡಗಳಿಂದ. ಹೀಗಾಗಿ ಇಲ್ಲಿ ಸದಾ ಉತ್ತಮ ಗಾಳಿ ಇದ್ದು ಮಕ್ಕಳು ಉಲ್ಲಾಸಿತರಾಗಿ ಪಾಠ ಪ್ರವಚನಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ನನ್ನ ಹೆಸರು ಪವಿತ್ರ. ನಾನು 7ನೇ ತರಗತಿ ಓದ್ತೇನೆ. ನನ್ನ ಶಾಲೆ ಬಗ್ಗೆ ಹೇಳಲು ನನಗೆ ತುಂಬ ಸಂತೋಷವಾಗ್ತದೆ. ನಮ್ಮ ಶಿಕ್ಷಕರು ಯಾವತ್ತಿಗೂ ನಮ್ಮ ಶಿಕ್ಷಕರಂತಿಲ್ಲ, ನಮ್ಮ ತಂದೆ ತಾಯಿಯಂತೆಯೇ ನಾವು ಅವರ ಮಕ್ಕಳಂತೆಯೇ ನೋಡಿಕೊಳ್ಳುತ್ತಿರುತ್ತಾರೆ. ನಮಗೆ ಎಂದಿಗೂ ಭೇದ ಭಾವ ಮಾಡುವುದೇ ಇಲ್ಲ. ಅವರಿಗೆ ಹೀಗೆ ಇವರಿಗೆ ಹಾಗೆ ಅಂತ ನಮ್ಮ ಶಿಕ್ಷಕರು. ನನಗಂತೂ ತುಂಬ ಖುಷಿ ಆಗುತ್ತದೆ ಶಾಲೆಗೆ ಬಂದ ತಕ್ಷಣವೇ. ಶಾಲೆ ಬಿಟ್ಟಾಗ ಬೇಜಾರಾಗುತ್ತೆ, ಯಾಕೆ ಮನೆಗೆ ಹೋಗಬೇಕು, ಇಲ್ಲೇ ಇರಲೇಬಹುದಲ್ಲ ಎಂದು. ವಾಜರಹಳ್ಳಿಯ ಸರ್ಕಾರಿ ಶಾಲೆಯು ಯಾವುದೇ ಖಾಸಗಿ ಶಾಲೆಯ ಸೌಕರ್ಯಗಳಿಗಿಂತ ಕಡಿಮೆ ಇಲ್ಲ. ಸರ್ಕಾರದ ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಮೊಟ್ಟೆ, ಬಾಳೆಹಣ್ಣು ವಿತರಣೆ ಕಾರ್ಯಕ್ರಮಗಳು ಬಡ ಮಕ್ಕಳ ಶೈಕ್ಷಣಿಕ ಆಸಕ್ತಿಯನ್ನ ಹೆಚ್ಚಿಸಿದೆ. ಇನ್ನು ಕ್ಷೀರಭಾಗ್ಯ ಯೋಜನೆ ಮಕ್ಕಳನ್ನ ಶಾಲೆಯತ್ತ ಬರುವಂತೆ ಮಾಡ್ತಾ ಇದೆ. ಅಲ್ಲದೆ ಇಲ್ಲಿನ ಶಿಕ್ಷಕರು ಮಕ್ಕಳಿಗೆ ಸದಾ ಆಸಕ್ತಿದಾಯಕ ವಿಷಯಗಳನ್ನ ಬೋಧಿಸುತ್ತಾ ಅವರ ಕೌತುಕ ಪ್ರಪಂಚವನ್ನ ವಿಸ್ತರಿಸುತ್ತಿದ್ದಾರೆ. ಪ್ರತಿ ವರ್ಷನೂ ಸಹ ಕ್ರೀಡಾಕೂಟವನ್ನು ಹಮ್ಮಿಕೊಳ್ತಾ ಇದ್ದಾರೆ. ನಮ್ಮ ಮಕ್ಕಳುಗಳು ಜಿಲ್ಲಾ ಮಟ್ಟಕ್ಕೆ ಹೋಗಿ ಸ್ಪರ್ಧೆಯನ್ನು ಮಾಡಿಬಿಟ್ಟು ಬಹುಮಾನಗಳನ್ನು ಗೆದ್ಕೊಂಬರ್ತಾ ಇದ್ದಾರೆ. ಹಾಗೆಯೇ ಕಲಿಕಾ ಹಬ್ಬ ಇರ್ಬೋದು, ವಿಜ್ಞಾನ ಹಬ್ಬ ಇರ್ಬೋದು, ಪ್ರತಿಭಾ ಕಾರಂಜಿ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರದ ಒಂದು ಆಯೋಜನೆಯನ್ನು ಮಾಡ್ಕೊಂಡಿರುತ್ತೆ. ಅದರಲ್ಲಿ ನಮ್ಮ ಮಕ್ಕಳು ಸಹ ಸ್ಪರ್ಧೆ ಮಾಡಿ ಅನೇಕ ಬಹುಮಾನಗಳನ್ನು, ಜಿಲ್ಲಾ ಮಟ್ಟದವರೆಗೂ ಹೋಗಿ ಅನೇಕ ಬಹುಮಾನಗಳನ್ನು ಗೆದ್ಕೊಂಡು ಬಂದಿದ್ದಾರೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ಇಲ್ಲಿನ ಮಕ್ಕಳು ಸದಾ ಮುಂದು. ಮಕ್ಕಳನ್ನ ಚಿಂತನಶೀಲವಾಗಿ ರೂಪಿಸುವಲ್ಲಿ ಇಲ್ಲಿನ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು. ಹೀಗಾಗಿ ಊರಿನ ಜನ ಈಗ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದಿ ಸಮಾಜಕ್ಕೆ ಮಾದರಿಯಾಗ್ಲಿ ಅಂತ ಬಯಸ್ತಿದ್ದಾರೆ. ನೋಡಿದ್ರ ಫ್ರೆಂಡ್ಸ್, ಎಷ್ಟೊಂದು ನಮಗೆ ಫೆಸಿಲಿಟೀಸ್ ಇದೆ ಗೌರ್ಮೆಂಟ್ ಶಾಲೆಯಿಂದ. ಹಾಗಾಗಿ ನಾನು ಈ ಗೌರ್ಮೆಂಟ್ ಶಾಲೆ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊತೀನಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.